ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಒಂದು ವಾರ ಕಾಲ ದೇವರು ನಮ್ಮನ್ನು ಅಧಿಭದ್ರವಾಗಿ ಕಾಯ್ದುಕೊಂಡನು. ಈ ವಾರದಲ್ಲೂ ಕೂಡ ದೇವರು ನಮ್ಮೊಟ್ಟಿಗೆ ಮಾತನಾಡುವ ದೇವರಾಗಿದ್ದಾನೆ. ನಮಗಾಗಿ ಅನೇಕ ವಿಧವಾದ ಯೋಜನೆಗಳನ್ನು, ಪ್ಲಾನ್ಗಳನ್ನು ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಮಕ್ಕಳಿಗೆ ಆತನು ಯಾವತ್ತೂ ತನ್ನ ಆಶೀರ್ವಾದವನ್ನು ಕಡಿಮೆ ಮಾಡುವುದೇ ಇಲ್ಲ. ಆಮೇಲೆ ಈ ವಾರದಲ್ಲೂ ಕೂಡ ನಮ್ಮನ್ನು ಅನುಗ್ರಹಿಸಿ ನಮ್ಮ ಜೊತೆಲಿ ಮಾತನಾಡಿ ನಮ್ಮ ನಡೆಸುವ ದೇವರು ಯಾವಾಗಲೂ ನಮ್ಮೊಟ್ಟಿಗೆ ಇತ್ತು ನಮ್ಮ ನಡೆಸುವುದಕ್ಕೆ ಅವನು ಶಕ್ತನಾಗಿದ್ದಾನೆ. ಈ ವಾರದ ಧ್ಯಾನಕ್ಕಾಗಿ ಕೀರ್ತನೆಗಳು 22ನೇ ಕೀರ್ತನೆ 24ನೇ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 22 ವಾಕ್ಯ 24. Psalms 22:24. ಆತನು ಕುಗ್ಗಿ ಹೋದವನ ದುರವಸ್ಥೆಯನ್ನು ತಿರಸ್ಕರಿಸಲಿಲ್ಲ, ಅದಕ್ಕೆ ಅಸಹ್ಯ ಪಡಲಿಲ್ಲ. ತನ್ನ ಮುಖವನ್ನು ಅವನಿಗೆ ಮರೆ ಮಾಡದೆ ಅವನ ಪ್ರಾರ್ಥನೆಗೆ ಕಿವಿ ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಹಲ್ಲೆಲೂಯಾ. ದೇವರ ಈ ಒಳ್ಳೆ ವಾಕ್ಯಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಆತನು ಕುಗ್ಗಿ ಹೋದವನ ದುರವಸ್ಥೆಯನ್ನು ತಿರಸ್ಕರಿಸಲಿಲ್ಲ ಎಂಬುದಾಗಿ ಕೀರ್ತನೆಗಾರನಾಗಿರುವ ದಾವೀದನು ಹೇಳುತ್ತಾನೆ. ಹಲ್ಲೆಲೂಯಾ. ಕುಗ್ಗಿ ಹೋದವನ ದುರವಸ್ಥೆಯನ್ನು ತಿರಸ್ಕರಿಸದೆ ಅವನನ್ನು ಅಸಹ್ಯ ಪಡದೆ ಅವನನ್ನು ಅನುಗ್ರಹಿಸಿ ಅವನನ್ನು ಮೇಲಕ್ಕೆ ಎತ್ತುವ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆತ ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಆತನನ್ನು ರಕ್ಷಿಸುತ್ತಾನೆ ಎಂಬುದಾಗಿ ಹೇಳುವಂಥ ಕರ್ತನು ನಾವು ಆತನಲ್ಲಿ ಆಸಕ್ತರಾಗಿರುವಾಗ, ಆತನನ್ನೇ ಆಶ್ರಯಿಸಿಕೊಳ್ಳುವಾಗ ಆತ ನಮ್ಮನ್ನು ಉನ್ನತಕ್ಕೆ ಏರಿಸುವಂತ, ಹಲ್ಲೆಲೂಯಾ, ನಮ್ಮನ್ನು ಕೆಳಮಟ್ಟದಿಂದ ಮೇಲಕ್ಕೆ ಎತ್ತುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ಅವನ ದುರವಸ್ಥೆಯನ್ನು ತಿರಸ್ಕರಿಸಲಿಲ್ಲ, ಅದಕ್ಕೆ ಅಸಹ್ಯ ಪಡಲಿಲ್ಲ. ಮಾತ್ರವಲ್ಲ, ತನ್ನ ಮುಖವನ್ನು ಅವನಿಗೆ ಮರೆ ಮಾಡದೆ ಅವನ ಪ್ರಾರ್ಥನೆಗೆ ಕಿವಿ ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಆಮೇಲೆ ಆತನಲ್ಲಿ ಆಶ್ರಯಿಸಿಕೊಂಡು ಆತನ ನಾವು ಮೊರೆ ಇಡುವಾಗ ಆತನು ತನ್ನ ಮುಖವನ್ನು ಮರೆ ಮಾಡದೆ ನಮಗಾಗಿ ಏನು ಮಾಡುತ್ತಾನೆ, ನಮ್ಮ ಪ್ರಾರ್ಥನೆ ಶಬ್ದವನ್ನು ಕೇಳಿ ನಮಗೆ ಉತ್ತರ ಕೊಡುವಂತ ಕರ್ತನಾಗಿದ್ದಾನೆ. ನಾವು ಯಾವುದೇ ಅವಸ್ಥೆಯಲ್ಲಿ ಆಗಿದ್ದರು, ಯಾವುದೇ ಚಿಂತೆಯ ಭಾರದಲ್ಲಿ ಆಗಿದ್ದರೂ ಕೂಡ ನಾವು ಆತನ ನೋಡಿ ಮೊರೆ ಇಡುವಾಗ, ನಾವು ಆತನ ನೋಡಿ ವಿಜ್ಞಾಪಿಸುವಾಗ ಆತನು ತನ್ನ ಮುಖವನ್ನು ಮರೆ ಮಾಡದೆ ನಮ್ಮ ಪ್ರಾರ್ಥನೆಗೆ ಕಿವಿ ಕೊಡುವ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮನ್ನು ದೇವರ ಸಮೂಹದಲ್ಲಿ ಒಪ್ಪಿಸಿ ಕೊಡೋಣ. ಯಾವುದೇ ಅವಸ್ಥೆಯಲ್ಲಿ ಆಗಿದ್ದರು, ಯಾವುದೇ ದುರವಸ್ಥೆ ಆಗಿರಲಿ, ಯಾವುದೇ ಕುಗ್ಗಿ ಹೋದಂಥ ಅವಸ್ಥೆ ಆಗಿರಲಿ, ಹಲ್ಲೆಲೂಯಾ, ದೇವರು ನಮ್ಮ ಎಲ್ಲ ಪರಿಸ್ಥಿತಿಗಳನ್ನು ಕಾಣುವ ದೇವರಾಗಿದ್ದಾನೆ. ಮನುಷ್ಯ ಮುಖವನ್ನು ನೋಡುತ್ತಾನೆ, ಆದರೆ ನಮ್ಮ ದೇವರು ಏನು ಮಾಡುತ್ತಾನೆ, ನಮ್ಮ ಅಂತರಿಂದ್ರಿಯಗಳನ್ನು ತಿಳಿಯುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಆ ದೇವರ ಕರದಲ್ಲಿ ನಮ್ಮನ್ನು ಸಮರ್ಪಿಸೋಣ. ಈ ಬೆಳಗಿನ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಮುಖವನ್ನು ನೋಡಿ ನಾವು ಪ್ರಾರ್ಥಿಸೋಣ. ನಮ್ಮ ಕರ್ತನಾದ ತಂದೆ, ಈ ಬೆಳಗಿನ ಸಮಯದಲ್ಲಿ ಕರ್ತಾವೆ ನಿನ್ನ ಸಮೂಹಕ್ಕೆ ನೆರವಾಗಿ ಬರುತ್ತಿದ್ದೇವಪ್ಪ. ನಮಗಾಗಿ ಕರ್ತನೆ ದಯಪಾಲಿಸಿದ ಈ ಒಳ್ಳೆಯ ವಾಕ್ಯಕ್ಕಾಗಿ ನಿಮ್ಮನ್ನು ನಾವುಗಳು ಸ್ತುತಿಸುತ್ತೇವೆ. ಕರ್ತನೆ ಸ್ತೋತ್ರ. ನೀನು ಕುಗ್ಗಿ ಹೋದವನ ದುರವಸ್ಥೆಯನ್ನು ತಿರಸ್ಕರಿಸುವುದಿಲ್ಲಪ್ಪ, ಅದಕ್ಕೆ ನೀನು ಅಸಹ್ಯ ಪಡುವುದಿಲ್ಲ. ಕರ್ತನೆ ನಿನ್ನ ಮುಖವನ್ನು ಅವನಿಗೆ ಮರೆ ಮಾಡದೆ ಅವನ ಪ್ರಾರ್ಥನೆಗೆ ಕಿವಿ ಕೊಡುವ ದೇವರೆಂಬುದಾಗಿ ಕರ್ತನೆ ಈ ವಾಕ್ಯದಲ್ಲಿ ಬರೆದಿರೋ ಪ್ರಕಾರ ಕರ್ತಾವೆ ನಮ್ಮ ಪ್ರಾರ್ಥನೆಗೆ ಕರ್ತಾವೆ ನೀವು ಕರ್ತನೆ ಉತ್ತರ ಕೊಡುವಂತ, ಕಿವಿ ಕೊಡುವಂತ ದೇವರಾಗಿದೆ ರಾಜ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಗೆ ಕಿವಿ ಕೊಟ್ಟು ಅದನ್ನು ಕೇಳಿ ನಮಗೆ ಉತ್ತರ ಕೊಟ್ಟು ನಮ್ಮನ್ನು ಅನುಗ್ರಹಿಸಿ ನಮ್ಮನ್ನು ಮೇಲಕ್ಕೆ ಎತ್ತುವ ದೇವರಾಗಿದೆ ಕರ್ತನೆ ಸ್ತೋತ್ರ. ನಮ್ಮ ದುರವಸ್ಥೆ ನೋಡಿ ನೀನು ತಿರಸ್ಕರಿಸದೆ ನಮ್ಮ ಮೇಲೆ ಅಸಹ್ಯ ಪಡದೆ ನಮ್ಮನ್ನು ಅನುಗ್ರಹದಿಂದ, ನಮ್ಮನ್ನು ಗನಿಕರದಿಂದ ನಮ್ಮ ನೋಡಿ ನಮ್ಮನ್ನು ಮೇಲಕ್ಕೆ ಎತ್ತುವ ದೇವರಾಗಿರುವುದರಿಂದ ಕರ್ತನೆ ಈ ಬೆಳಗಿನ ಸಮಯದಲ್ಲಿ ನಿನ್ನ ಸಮ್ಮುಖ ನೇರವಾಗಿ ನಮ್ಮನ್ನು ಒಪ್ಪಿಸಿಕೊಡ್ತಿದ್ದೇವೆ ರಾಜ. ನಮ್ಮನ್ನು ಅನುಗ್ರಹಿಸು. ನಾವು ನಿನಗೆ ಸಾಕ್ಷಿಯಾಗಿ ನಿಲ್ಲಲು ಅನೇಕರ ಮುಂದೆ ಹಲ್ಲೆಲೂಯಾ ನಿನ್ನ ನಾಮವನ್ನು ಎತ್ತಿ ತೋರಿಸಲು ನಮ್ಮ ಒಬ್ಬೊಬ್ಬರಿಗೂ ಕೃಪೆ ಮಾಡು. ಎಲ್ಲರನ್ನು ಅನುಗ್ರಹಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಸ್ತೋತ್ರ.